ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನ ಕಡೆಗಣಿಸಿ ನೇಮಕಾತಿ ಪ್ರಕ್ರಿಯೆ ಆರಂಭಿಸಿರುವುದನ್ನು ಖಂಡಿಸಿ ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ವತಿಯಿಂದ ಮಾನ್ವಿ ಪಟ್ಟಣದ ಬಸವವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಹೋರಾಟಗಾರರು ಮಾನವ ಸರಪಳಿ ನಿರ್ಮಿಸಿ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚುವುದರ ಮೂಲಕ ಸರ್ಕಾರದ ಧೋರಣೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂತರ ಪ್ರತಿಭಟನಾಕಾರರು ಗ್ರೇಡ್ 2 ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ತಮ್ಮ ವಿವಿಧ ಬೇಡಿಕೆಗಳನ್ನು ಒಳಗೊಂಡು ಮನವಿಯನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಮುಖಂಡರುಗಳು, ರಾಜ್ಯದಲ್ಲಿ ಶೇಕಡಾ 17ರಷ್ಟಿರುವ ದಲಿತರ ಹಕ್ಕುಗಳ ರಕ್ಷಣೆಗಾಗಿ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಸಮಿತಿಯ ಮೀಸಲಾತಿಯನ್ನ ಶೇಕಡಾ 17ಕ್ಕೆ ಹೆಚ್ಚಿಸುವ ಶಿಫಾರಸು ಮಾಡಿದೆ ಎಂದು ನೆನಪಿಸಿದ್ರು. ಆದರೆ ಸರ್ಕಾರವು ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದೆ. 56,432 ಹುದ್ದೆಗಳ ಭರ್ತಿಗೆ 16ನೇ ಸಚಿವ ಸಂಪುಟದಲ್ಲಿ ತೀರ್ಮಾನಿಸಿರುವುದು ಮಾದಿಗ ಸಮುದಾಯಕ್ಕೆ ಎಸಗುತ್ತಿರುವ ತೀವ್ರ ಅನ್ಯಾಯವಾಗಿದೆ ಅಂತ ಕಿಡಿಕಾರಿದ್ರು. ಕೂಡಲೇ ಒಳ ಮೀಸಲಾತಿ ಇಲ್ಲದ ನೇಮಕಾತಿ ಆದೇಶವನ್ನು ವಾಪಸ್ ಪಡೆಯಬೇಕು ಮತ್ತು ನೇರ ನೇಮಕಾತಿ ಹಾಗೂ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಒಳ ಮೀಸಲಾತಿಯನ್ನ ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿದ್ರು. ಅದು ನಮ್ಮ ಮಾದಿಗರ ತಾಕತ್ತು. ಸರ್ಕಾರ ಈಗಾಗಲೇ 35 ವರ್ಷಗಳಿಂದ ನನ್ನ ಸಮುದಾಯದ ತ್ಯಾಗದ ಹೋರಾಟಕ್ಕೆ ಕುಂಟ ನೆಪಗಳನ್ನ ಮಾಡ್ತಾ ಇದೆ. ನಾಗಮೋಹನ್ ದಾಸ್ ವರದಿ ಕೊಟ್ಟಾಗ ನಾಗಮೋಹನ್ ದಾಸ್ ವರದಿಯನ್ನು ಕೊಡಲಿಕ್ಕೆ ಮುಂಚಿತವಾಗಿ ಸಹ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ದತ್ತಾಂಶ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ, ದತ್ತಾಂಶವನ್ನ ಸಂಗ್ರಹಣೆ ಮಾಡಿ ನಾವು ಒಳ ಮೀಸಲಾತಿ ಜಾರಿ ಮಾಡ್ತು ಅಂತ ಹೇಳಿದ್ರು. ಅದನ್ನ ಮಾದಿಗ ಸಮುದಾಯ ಒಪ್ಪಿಕೊಳ್ತು. ನಾವು ಕೇಳಿರ್ಲಿಲ್ಲ, ನಾಗಮೋಹನ್ ದಾಸ್ ವರದಿ ಬೇಕಂತ ನಾವು ಯಾರು ಕೇಳಿರ್ಲಿಲ್ಲ. ಆದ್ರೆ ಸರ್ಕಾರ ಆ ಒಳ ಮೀಸಲಾತಿ ವಿರೋಧಿಯ ಸಮಾಜ ಕಲ್ಯಾಣ ಸಚಿವ ಎಸ್.ಸಿ. ಮಹದೇವಪ್ಪನವರ ತಾಳಕ್ಕೆ ತಕ್ಕಂತ ಕುಡಿದು ನಾಗಮೋಹನ್ ದಾಸ್ ವರದಿ ಮಾಡಿದ್ರು. ನಾಗಮೋಹನ್ ದಾಸ್ ವರದಿ ಸಹ ನಮ್ಮ ಮಾದಿಗರು ಹೆಚ್ಚಿದ್ದಾರೆ. ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಮಾದಿಗ ಸಮುದಾಯಕ್ಕೆ ಸರ್ಕಾರ ಉದ್ಯೋಗದಲ್ಲಿ, ರಾಜಕೀಯದಲ್ಲಿ ಬಹಳಷ್ಟು ಹಿಂದುಳಿದಿರತಕ್ಕಂತ ವರದಿಯನ್ನು ಕೊಟ್ಟರು. ಆಗ ಸರ್ಕಾರವನ್ನ ಸ್ವೀಕಾರ ಮಾಡಿತು. ಅದರ ಪ್ರಕಾರ ಮಾದಿಗರು 6, ಛಲವಾದಿಗಳಿಗೆ 5, ನಮ್ಮ ಕೊಳಂಬಾಳಿಗೆ 4, ಅಲೆಮಾರಿಗಳಿಗೆ 1 ಅಂತೇಳಿ ವರದಿ ಕೊಟ್ಟರು. ಅದೇ ದತ್ತಾಂಶವನ್ನ ಕೇಳ್ತಕ್ಕಂತ ಸರ್ಕಾರ ನಾಗಮೋಹನ್ ದಾಸ್ ವರದಿಯನ್ನ ದತ್ತಾಂಶ ಕೊಟ್ಟ ನಂತರ ಆ ವರದಿಯನ್ನ ಮೂಲೆಗುಂಪು ಮಾಡಿ ತಮ್ಮದಾಗಿರ್ತಕ್ಕಂತ ರೇಷವನ್ನು ಕೊಟ್ಟರು. ಅದು ಮಾದಿಗರಿಗೆ 6, ಛಲವಾದಿಗಳಿಗೆ 6, ವಲಯರಿಗೆ ಈ ಕೊಳಂಬಗಳಿಗೆ 5 ಅಂತೇಳಿ ಅದನ್ನು ಮಾದಿಗ ಸಮುದಾಯ ಒಪ್ಪಿಕೊಳ್ತು. ಈಗ ಅವಾಗ ಮಾದಿಗ ಸಮುದಾಯಕ್ಕೆ ಉದ್ಯೋಗಗಳು ಒಳ ಮೀಸಲಾತಿ ಜಾರಿ ಆಯ್ತು, ನಮಗೆಲ್ಲ ಅನುಕೂಲ ಆಗ್ತಾ ಇದೆ ಅಂತ ನಾವು ಸಂಭ್ರಮದಲ್ಲಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು 56,000 ಹುದ್ದೆಗಳ ನೇಮಕಾತಿಯನ್ನು ಮಾಡ್ತಕ್ಕಂಥ ಘೋಷಣೆ ಮಾಡಿ ಅದರಲ್ಲಿ ಹಳೆ ಮೀಸಲಾತಿಯನ್ನು ನಾವು ಮುಂದುವರಿಸುವಂತ ಒಂದು ಕೈ ಸುದ್ದಿಯನ್ನು ಹೇಳಿರ್ತಕ್ಕಂಥ ಈ ಒಂದು ಸರ್ಕಾರದ ವಿರುದ್ಧ ನಾವು ಧಿಕ್ಕಾರವನ್ನು ಕೂಗುತ್ತಾ ಇವತ್ತು ನಾವು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಹೋರಾಟ ಇದು ಒಂದು ಮಾದರಿ ಮಾತ್ರ, ಸ್ಯಾಂಪಲ್ ಮಾತ್ರ ಅಂತ ಈಗಾಗಲೇ ನಮ್ಮ ಜಿಲ್ಲಾ ರಾಜ್ಯ ಹೋರಾಟಗಾರರು ಹೇಳಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಾವು ಮಾನ್ವಿ ತಾಲೂಕಿನಲ್ಲಿ ಆಗಿರ್ಬೋದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಬ್ಬ ಮಾದಿಗ ಒಳ ಮೀಸಲಾತಿ ಅರಿವಿಲ್ಲದೆ ಇಲ್ಲ. ಒಳ ಮೀಸಲಾತಿ ಅಂತಕ್ಕಂಥದ್ದು ಮಾದಿಗ ರಕ್ತದಲ್ಲಿ ಇವತ್ತು ಹರಿತಾ ಇದೆ. ಇವತ್ತು ಏನಾದ್ರೂ ನಮಗೆ 11ನೇ ತಾರೀಕಿನೊಳಗಾಗಿ ಸಿಹಿ ಸುದ್ದಿ ಬರಲಿಲ್ಲ ಅಂದ್ರೆ ಇಡೀ ಕರ್ನಾಟಕದ ತುಂಬಾ ನಮ್ಮ ಜನ ಯಾರು ಹೇಳೋದು ಬೇಕಾಗಿಲ್ಲ. ಇವತ್ತು ಮಾಧ್ಯಮ ಮತ್ತು ಪ್ರಚಾರಗಳನ್ನು ನೋಡಿ ಇವತ್ತು ತಮ್ಮಿಂದ ತಾವೇ ಇಚ್ಛೆಯಿಂದ ಸಾಕಷ್ಟು ಜನರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ನಿಮ್ಮ ಸರ್ಕಾರವನ್ನು ಅಲುಗಾಡ್ತಾರೆ ಅಂತ ಹೇಳ್ತಾ ಇವತ್ತು ನಮ್ಮ ಮಾನವಿಯಲ್ಲಿ ಕೂಡ ನಿನ್ನೆ ಒಂದು 2-3 ದಿನದಲ್ಲಿ ಆಗಿರ್ತಕ್ಕಂಥ ಈ ತಯಾರಿಗೆ ಎಷ್ಟೋ ಜನ ಇವತ್ತು ಸ್ವಯಂ ಇಚ್ಛೆಯಿಂದ ಬಂದು ಇವತ್ತು ಭಾಗವಹಿಸಿದ್ದಾರೆ. ಇದು ಸಾಂಕೇತಿಕವಾಗಿರ್ತಕ್ಕಂಥದ್ದು. ಮುಂದೆ ಎಚ್ಚರಿಕೆಯನ್ನು ನೀಡ್ತಾರೆ ಅಂತ ಹೇಳ್ತಾ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಹೋರಾಟಕ್ಕೆ ಮುಂದಾಡ್ತೀವಿ ಅಂತ ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಟಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.